ಇನ್ನು ಈ ಯೂರಿಯಾ ಕೊರತೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಸಚಿವ ಜೆ.ಪಿ. ನಡ್ಡಾ ಅವರಿಗೆ ಪತ್ರ ಬರೆದಿದ್ದಾರೆ. ನಮ್ಮ ಪಾಲಿನ ಗೊಬ್ಬರವನ್ನು ಕೊಡಿ, ನೀವು ಪ್ರತಿ ವರ್ಷ 11,17,000 ಮೆಟ್ರಿಕ್ ಟನ್ ಯೂರಿಯಾ ಕೊಡಬೇಕಾಗಿತ್ತು, ಆದರೆ ಕೇವಲ 5,16,951 ಮೆಟ್ರಿಕ್ ಟನ್ ಕೊಟ್ಟಿದ್ದೀರಾ. ಇನ್ನೂ 6,80,655 ಮೆಟ್ರಿಕ್ ಟನ್ ಯೂರಿಯಾ ಬರಬೇಕಿದೆ. ಕೆಲ ಫರ್ಟಿಲೈಸರ್ ಕಂಪನಿಗಳು ಕೊರತೆಯ ಕಾರಣ ಇಟ್ಟು ಕೊಡ್ತಾ ಇಲ್ಲ ನಮಗೆ. ಕಳೆದ ವರ್ಷಕ್ಕಿಂತ ಈ ಸರ್ತಿ ಮುಂಗಾರು ಮಳೆ ಚೆನ್ನಾಗಾಗಿದೆ, ಬೇಗ ಆಗಿದೆ. ಕಾವೇರಿ, ತುಂಗಭದ್ರಾ, ಕೃಷ್ಣಾದಿಂದ ನೀರು ಬಿಡುಗಡೆಯಾಗಿದೆ. ರೈತರು ಕೃಷಿ ಚಟುವಟಿಕೆ ಮಾಡಬೇಕು, ದಯವಿಟ್ಟು ಯೂರಿಯಾ ಒದಗಿಸಿ ಅಂತ ಕೇಂದ್ರ ಸಚಿವ ಜೆ.ಪಿ. ನಡ್ಡಾಗೆ ಪತ್ರದ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕರ್ನಾಟಕಕ್ಕೆ ಅಂತಲೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಈ ಸಮಸ್ಯೆ ಆಗಿದೆ. ನಾನು ಹೇಳ್ತಾ ಇದ್ದನಲ್ಲ, ಬೇರೆ ವಿದೇಶಗಳಿಂದ ಬರಬೇಕಾಗಿದ್ದ ಯೂರಿಯಾ ಈ ಸರ್ತಿ ಸ್ಟಾಪ್ ಆಗಿದೆ. ಚೀನಾದವ್ರು ಸಪ್ಲೈ ಮಾಡ್ತಾಯಿದ್ರು, ಕೊರಿಯಾದವ್ರು ಸಪ್ಲೈ ಮಾಡ್ತಾಯಿದ್ರು. ಅದೇನೋ ಸ್ಟಾಪ್ ಆಗಿದೆ, ಯಾವುದೋ ಬೇರೆ ಬೇರೆ ಟೆಕ್ನಿಕಲ್ ರೀಸನ್. ಹಾಗಾಗಿ ಅವರು ಕೂಡ ಕೇಂದ್ರದಿಂದ ರಾಜ್ಯಗಳಿಗೆ ಸಪ್ಲೈ ಮಾಡೋದಕ್ಕಾಗ್ತಾ ಇಲ್ಲ. ರಾಜ್ಯದವರು ರೈತರಿಗೆ ಹಂಚೋಕ್ಕಾಗ್ತಾ ಇಲ್ಲ. ರೈತರಿಗೆ ಇದರಿಂದ ಸಮಸ್ಯೆ.